ನಿಮ್ ಜೀವನದಲ್ಲಿ ನಡೆದಂತಹ ಅತ್ಯಂತ ಭಯಾನಕವಾದಂತಹ ಘಟನೆ. ಗಂಡ ಹೆಂಡತಿ ಇರ್ತಾರೆ, ಗುರುಗಳೇ ನಿಮ್ ಹತ್ರ ನಂಗೆ ತುಂಬಾ ಅರ್ಜೆಂಟ್ ಆಗಿ ಒಂದು ಅಪಾಯಿಂಟ್ಮೆಂಟ್ ತುಂಬಾ ಎಮರ್ಜೆನ್ಸಿ ಇದೆ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ನಮ್ಮ ಮನೇಲಿ ಈ ತರದ್ದು ಒಂದು ಸಮಸ್ಯೆ ಇದೆ. ಕೆಲವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರವನ್ನ ಮುಚ್ಚಿಟ್ಬಿಡ್ತಾರೆ. ಅವರು ನನಗೆ ಜಾಸ್ತಿ ಅವಕಾಶ ಕೂಡ ಕೊಡಲ್ಲ, ಯಾಕಂದ್ರೆ ತುಂಬಾ ಎಮರ್ಜೆನ್ಸಿ ಇರುತ್ತೆ. ಇಟ್ಟು ಅದನ್ನ ಶುರು ಮಾಡ್ಬೇಕು ಅನ್ನೋಷ್ಟರಲ್ಲಿ 11 ಮಳಿಗೆಗಳು ಕೂಡ ಅಲ್ಲಿ ಹೊಡೆದೋಗ್ಬಿಡುತ್ತೆ. ನೀವು ಇಟ್ಟಂತಹ 11 ಮಳಿಗೆಗಳು ಹೊಡೆದೋಗ್ಬಿಡುತ್ತೆ. ಅದೇ ಜಾಗದಲ್ಲಿ ಕುತ್ಕೊಂಡು ಪ್ರಶ್ನೆ ಆಗಿದಾಗ 15 ದಿವಸದಿಂದ ಒಂದು ಸಾವಾಗಿರುತ್ತೆ ಅದೇ ಮನೆಯಲ್ಲಿ. ಮತ್ತೆ ಕೇಳಿದಾಗ ನಮ್ ತಪ್ಪಾಯ್ತು ಗುರುಗಳೇ. ಮತ್ತೆ ಆ ಸಾವು ಕೂಡ ಈ ಪ್ರಯೋಗಕ್ಕೆ ರಿಲೇಟೆಡ್ ಆಗಿರೋದು. ಈ ಸಾವು ಆದ್ಮೇಲೆ ಮಗನಿಗೆ ಅದು ತೊಂದರೆ ಆಗಿದೆ. ಆ ಮಗನು ಕೂಡ ಐಸಿಯು ಇದ್ದಾನೆ. ಯಾಕಂದ್ರೆ ಅರ್ಧ ಐಸಿಗೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಕಾಟಗಳಿರುತ್ತೆ. ಯಾಕಂದ್ರೆ ಮಾಂತ್ರಿಕ ಆಗಿರ್ತಕ್ಕಂಥ ಮನೆ ಅದು. ಸೊ ಅವತ್ತು ನಾನು ಡಿಸೈಡ್ ಮಾಡಿದ್ದೆ ಏನಂದ್ರೆ ಇನ್ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಗಳ ಮನೆಗೂ ಹೋಗಿ ಮಾಡ್ಬಾರ್ದು. ಆ ಮಡಿಕೆ ಹೊಡೆದ ಸೌಂಡ್ ಹೆಂಗಿತ್ತಂದ್ರೆ ಕಲ್ಲು ಗಿಲ್ಲೋ ತಗೊಂಡೋದು ದೊಣ್ಣೆ ತಗೊಂಡು ಆ ಮಡಿಕೆ ಹೊಡಿತಾ ಇದಾರೆ ಏನೋ ಅಂತ ಸೌಂಡ್ ಅದು. ಈ ಕೆಲವು ಕಾಡುಗಳ ಮಧ್ಯದಲ್ಲೆಲ್ಲ ಸಿದ್ಧಿಗಳಿರುತ್ತೆ ಒಂದು, ಅದು ತುಂಬಾ ಭಯ ಪಡಿಸತಕ್ಕಂಥ ವಿಚಾರಗಳಿದೆ. ಹಾಗಾಗಿ ಇದು ಜೀವನದುದ್ದಕ್ಕೂ ಈ ತಾಂತ್ರಿಕ ವಿಚಾರಕ್ಕೆ ಹೋದಾಗ ವಿಚಿತ್ರವಾಗಿರುತ್ತೆ ಅಂತ ನೋಡ್ತೀವಿ. ಅದರಲ್ಲೂ ಭಯ ಪಡಿಸುವಂತದ್ದು ಬಹಳಷ್ಟು ನಮ್ಗೆ ಸಿಗುತ್ತೆ. ಸರಿಯಾಗಿ ಕಲ್ತ್ಕೊಂಡ್ ಬರ್ಬೇಕು. ಬರೀ ದುಡ್ಡು ಮಾಡೋ ಉದ್ದೇಶಕ್ಕೆ ಬಂದ್ರೆ ಅದು ಕೊನೆಗೆ ಏನಾದ್ರು ಒಂದು ದೊಡ್ಡ ತೊಂದರೆನೆ ಮಾಡ್ಬಿಡುತ್ತೆ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯನು, ರಾಜನಿಲ್ಲೋ ರಾಯರ ಭಕ್ತ ಅನ್ನಿಸ್ತಾ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರ ಕೂಡ ರಾಯರ ದರ್ಶನ ಮಾಡ್ಬೇಕು, ರಾಯರ ಮಠಗಳನ್ನ ನೋಡ್ಬೇಕು, ಅಲ್ಲಿಯ ಪೂಜಾ ಕೈಂಕರ್ಯ ನೋಡ್ಬೇಕು, ಅಲ್ಲಿಯ ಆಚಾರ್ಯರನ್ನು ಮಾತಾಡಿಸ್ಬೇಕು, ಅಲ್ಲಿಯ ಸ್ಥಳ ಮಹಿಮೆಯನ್ನ ತಿಳ್ಕೋಬೇಕು. ಅದಾದ್ಮೇಲೆ ರಾಯರು ನಮ್ಮ ಜೀವನದಲ್ಲಿ ಪವಾಡ ಮಾಡಿದ್ದಾರೆ ಅನ್ನೋದನ್ನ ರಾಯರ ಭಕ್ತರು ಈ ಚಾನಲ್ ನ ಹೇಳ್ಕೊಳ್ತಿದ್ದಾರೆ. ತಾವೇನಾದ್ರೂ ಮಿಸ್ ಮಾಡಿದ್ರೆ ನೀವು ಕೂಡ ಹಂಚ್ಕೊಬಹುದು. ಮತ್ತೆ ಒಂದು ಹೆಜ್ಜೆ ಮುಂದೋಗಿ ನಾವು ಆಧ್ಯಾತ್ಮಿಕವಾಗಿ ಹಾಗೂ ಸನಾತನ ಧರ್ಮದ ಕೆಲವೊಂದು ಕಲೆಗಳು ಇದೆ ಕವರ್ ಮಾಡುವಂತಹ ವಿಷಯ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಬೆಂಬಲ ಬೇಕೇ ಬೇಕು. ಹಾಗಾಗಿ ನಮ್ಮ ಗುರುಜಿ, ನೆಚ್ಚಿನ ಗುರುಜಿ ಆದಂತಹ ಸಂತೋಷ್ ಭಟ್ ಗುರುಜಿ ಹತ್ರ ಕೆಲವೊಂದು ವಿಷಯಗಳನ್ನ ನಾವು ಕೆದಕ್ತಾ ಹೋಗ್ತಾ ಇದ್ದೇವೆ. ತಮಗೂ ಕೂಡ ಉಪಯೋಗ ಆಗ್ತಾ ಇದೆ ಅನ್ಕೋತೀನಿ. ಹಾಗಾದ್ರೆ ನಿಮಗೆ ಉಪಯೋಗ ಆಗ್ತಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ರಾಯರಿದ್ದಾರೆ ಆಗ್ಲಿ, ತಮ್ಮ ಸಮಸ್ಯೆಗಳು ಆಗ್ಲಿ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ಏನನ್ನ ನಿಮ್ಮ ಕ್ವಶನ್ ಕೇಳಬೇಕಾದ್ರು ಹಾಕಿ, ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಂತೋಷ್ ಭಟ್ ಗುರುಜಿ ಅವ್ರ ನಾವು ಕೇಳ್ತೇವೆ. ಹಾಗಾಗಿ ನಮಸ್ಕಾರ ಗುರುಜಿ. ಹಾಗಾಗಿ ಹಲವರ ಜೀವನದಲ್ಲಿ ಒಂದೊಂದು ಅನುಭವ ಆಗ್ತಾ ಇರುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ, ನೀವು ಈ ದೀಪ ಯಕ್ಷಿಣಿಯ ಸಾಧಕರಾಗಿ ಮತ್ತಷ್ಟು ಆಧ್ಯಾತ್ಮಿಕವಾಗಿ ಮುಳುಗಿದ್ದೀರಾ. ಮತ್ತೆ ಎಷ್ಟೋ ಸಾವಿರಾರು ಜನಕ್ಕೆ ಪರಿಹಾರವನ್ನ ಕೊಡ್ತಿದ್ದೀರಾ. ಮತ್ತೆ ದೇವಿ ಉಪಾಸಕರಾಗಿ ಮಾಡಿದ್ದೀರಾ. ಹಾಗಾದ್ರೆ ನಮ್ಮ ಸಾಮಾನ್ಯ ಜನಕ್ಕಿಂತ ನಿಮ್ಗೆ ಸ್ವಲ್ಪ ಹೆಚ್ಚು ಜೀವನ ಅನುಭವಗಳಾಗ್ತಾ ಇರುತ್ತೆ. ಯಾಕಂದ್ರೆ ಎಷ್ಟೊಂದ್ ಜನ ಕ್ಲೈಂಟ್ಗಳು ಬರ್ತಾರೆ, ಅವರ ಒಂದು ಸಮಸ್ಯೆಯನ್ನ ಬಗೆಹರಿಸುವಾಗ ನಿಮಗೂ ಕೂಡ ಅನುಭವ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಅನುಭವ ಆದ್ರೆ ಮಾತ್ರ ನಿಮ್ಗೆ ಬೇರೆಯವ್ರಿಗೆ ಮಾರ್ಗದರ್ಶನ ಕೊಡೋಕೆ ಸಾಧ್ಯ. ಅಂತಹ ಭಯಾನಕ ಅಂದ್ರೆ ನಿಮ್ ಜೀವನದಲ್ಲಿ ನಡೆದಂತಹ ಅತ್ಯಂತ ಭಯಾನಕವಾದಂತಹ ಘಟನೆ ಯಾವ್ದಾದ್ರು ನಿಮ್ಗೆ ಒಂಥರ ಆಶ್ಚರ್ಯವಾದಂತದ್ದು, ಭಯ ಬಿಡಿಸುವಂತದ್ದು ಇದೆಯಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ತಾಂತ್ರಿಕ ವಿಧಾನದಲ್ಲಿ ನಾವು ಹೋದಾಗ ಅಥವಾ ಯಾವ್ದಾದ್ರು ಒಂದು ವಿಚಿತ್ರವಾಗಿರ್ತಕ್ಕಂಥ ಕೇಸ್ಗಳ ಬಗ್ಗೆ ನಾವು ತುಂಬಾ ಡೀಪ್ ಆಗಿ ಹೋದಾಗ ಒಂದಷ್ಟು ಘಟನೆಗಳು ನಮ್ಗೆ ಜೀವನದಲ್ಲಿ ಬಂದ್ಬಿಡುತ್ತೆ. ಆಯ್ತಾ? ಅದು ನಾವು ಈ ಕಳೆದ 25 ವರ್ಷಗಳಿಂದ ನೋಡ್ಕೊಂಡ್ ಬರ್ತೀವಿ. ಸುಮಾರು ಒಂದು 2000 ಇಸ್ವಿಯಲ್ಲಿ ನಾವು ಶುರು ಮಾಡಿದ್ದು ನಮ್ಮ ಈ ಒಂದು ವಿದ್ಯೆ ಏನಿದೆ, ಸಂಪೂರ್ಣವಾಗಿ ವಿದ್ಯೆ ಕಲ್ತು 2000 ಇಸ್ವಿಯಲ್ಲಿ ಶುರು ಮಾಡಿರ್ತಕ್ಕಂಥದ್ದು ಈಗಾಗಲೇ 26 ವರ್ಷಗಳಾಗಿದೆ. ಈ ಒಂದು ಜರ್ನಿಯಲ್ಲಿ ಸುಮಾರು ಕಡಿಮೆ ಅಂದ್ರೆ 10 ರಿಂದ 15 ಕೇಸ್ಗಳು ತುಂಬಾ ಒಂಥರ ಭಯಭೀತವಾಗಿರ್ತಕ್ಕಂಥದ್ದನ್ನ ಅಲ್ಲಿ ನಾವು ನೋಡ್ಬಹುದು. ಅದ್ರಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದ್ ಸಿಂಪಲ್ ಆಗಿ ಚಿಕ್ಕದಾಗಿ ಹೇಳ್ಬೇಕಂದ್ರೆ, ಒಬ್ರು ಗಂಡ ಹೆಂಡತಿ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ದಿವಸ ಗುರುಗಳೇ ನಿಮ್ ಹತ್ರ ನಂಗೆ ತುಂಬಾ ಅರ್ಜೆಂಟ್ ಆಗಿ ಒಂದು ಅಪಾಯಿಂಟ್ಮೆಂಟ್ ಬೇಕು, ನಾನು ಮಾತಾಡ್ಲೇಬೇಕು, ತುಂಬಾ ಎಮರ್ಜೆನ್ಸಿ ಇದೆ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಸೊ ನಾನು ಸ್ವಲ್ಪ ಎಮರ್ಜೆನ್ಸಿ ಇದ್ರು ಕೂಡ ಏನು ಅರ್ಜೆಂಟ್ ಅಂದ್ಮೇಲೆ ನಾವು ಏನು ಮಾಡಕ್ ಆಗಲ್ಲ, ಬನ್ನಿ ಅಂತ ಹೇಳಿದಾಗ ಅವ್ರು ಬಂದಿರ್ತಾರೆ. ಬಂದಾಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಈ ತರದ್ದು ಒಂದು ಸಮಸ್ಯೆ ಇದೆ. ಯಾವ ತರ ಸಮಸ್ಯೆ ಅಂದ್ರೆ, ತಾಂತ್ರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿದೆ ಅಂತಕ್ಕಂಥ ವಿಚಾರ ಹೇಳ್ತಾರೆ. ಆದ್ರೆ ಅವ್ರು ಏನಂದ್ರೆ, ಕೆಲವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರವನ್ನ ಮುಚ್ಚಿಟ್ಬಿಡ್ತಾರೆ. ಮತ್ತೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಪ್ರಶ್ನೆಯನ್ನ ಹಾಕಿದಾಗ ಅವರು ನನಗೆ ಜಾಸ್ತಿ ಅವಕಾಶ ಕೂಡ ಕೊಡಲ್ಲ, ಯಾಕಂದ್ರೆ ತುಂಬಾ ಎಮರ್ಜೆನ್ಸಿ ಇರುತ್ತೆ. ಅವ್ರ ಮಗು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇರುತ್ತೆ. ಸೊ ಈ ತರ ಕಂಡೀಷನ್ ಅಲ್ಲಿ ಇದ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಅವರು ಮನೆ ಕರ್ಕೊಂಡು ಹೋಗ್ತಾರೆ. ಮನೆ ಕರ್ಕೊಂಡು ಹೋಗಿ ಅಲ್ಲಿ ನಾವು ಕೆಲವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪೂಜೆಗಳು ಮಾಡ್ಬೇಕು ಅಂತ ಹೇಳಿ ಶುರು ಮಾಡಿರ್ತೀವಿ. ಶುರು ಮಾಡಿದ ತಕ್ಷಣ ಸುಮಾರು 11 ಮಡಿಕೆಗಳನ್ನ ಇಟ್ಟು, ಮಡಿಕೆನ ಜಾಸ್ತಿ ಯೂಸ್ ಮಾಡೋದು ನಾವು ಸ್ವಚ್ಛಕ್ಕೆಲ್ಲ,
ಇಟ್ಟು ಅದನ್ನ ಶುರು ಮಾಡ್ಬೇಕು ಅನ್ನೋಷ್ಟರಲ್ಲಿ 11 ಮೊಳಕೆಗಳು ಕೂಡ ಅಲ್ಲಿ ಒಡೆದೋಗ್ಬಿಡುತ್ತೆ. ನೀವು ಇಟ್ಟಂತಹ 11 ಮಡಿಕೆಗಳು ಹೊಡೆದವು. ಒಡೆದೋಗ್ಬಿಡುತ್ತೆ. ಮತ್ತೆ ಅಲ್ಲಿ ನಾವು ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಗಿಡಮೂಲಿಕೆಗಳು ಅವು ಇವೆಲ್ಲ ಇಟ್ಟಿರ್ತೀವಿ, ಎಲ್ಲ ಆ ನೀರೆಲ್ಲ ಬಿದ್ದು ಎಲ್ಲ ಒದ್ದೆ ಆಗ್ಬಿಡುತ್ತೆ. ತುಂಬಾ ಅಲ್ಲಿ ತೊಂದರೆ ಆಗ್ಬಿಡುತ್ತೆ, ಕಾರ್ಯಭಂಗ ಆಗ್ಬಿಡುತ್ತೆ. ಆದ್ರೆ ನಾವು ಸುಮಾರು ಒಂದು 6 ಗಂಟೆಗೆ ನಾವು ಶುರು ಮಾಡಿರೋ ಕಾರ್ಯಕ್ರಮ ಅದು. ನಾವು 12 ಗಂಟೆ ಒಳಗಡೆ ಇದನ್ನ ಮುಗಿಸ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ಈ ತರ ಆಗ್ಬಿಡುತ್ತಲ್ಲ, ಅವಾಗ ಏನಾಗತ್ತಂದ್ರೆ ಮತ್ತೆ ನಾವು ಇದನ್ನ ಪ್ರಶ್ನೆ ಹಾಕ್ಲೇಬೇಕು ಅಂತ ಹೇಳಿ ಮತ್ತೆ ಅದೇ ಜಾಗದಲ್ಲಿ ಕುತ್ಕೊಂಡು ಪ್ರಶ್ನೆ ಹಾಕಿದಾಗ ಕರೆಕ್ಟ್ ಆಗಿ ಅಲ್ಲಿ 15 ದಿವಸದಿಂದ ಒಂದ್ ಸಾವಾಗಿರುತ್ತೆ ಅದೇ ಮನೆಯಲ್ಲಿ. ಅದೇ ಜಾಗದಲ್ಲಿ. ಆದ್ರೆ ಅವ್ರು ಹೇಳಿರಲ್ಲ ಮನೇಲಿ ಈ ತರ ಸಾವಾಗಿದೆ ಅಂತ ಹೇಳಿರಲ್ಲ. ಅಲ್ಲಿ ನೋಡಿದ್ರೆ ಆ ತರ ಸಾವು ಅಂತ ಹೇಳಿ ಬರ್ತಾ ಇದೆ. ಮತ್ತೆ ಕೇಳಿದಾಗ ನಮ್ ತಪ್ಪಾಯ್ತು ಗುರುಗಳೇ. ಮತ್ತೆ ಆ ಸಾವು ಕೂಡ ಈ ಪ್ರಯೋಗಕ್ಕೆ ರಿಲೇಟೆಡ್ ಆಗಿರೋದು. ಈ ಪ್ರಯೋಗ ಏನಾಗಿದೆ ತೊಂದ್ರೆ, ಆ ತೊಂದರೆಯಿಂದಾನೇ ಆ ಸಾವಾಗಿರೋದು. ಅವ್ರ ಸಾವು ಆದ್ಮೇಲೆ, ಆ ವ್ಯಕ್ತಿ ಸಾವು ಆದ್ಮೇಲೆ ಮಗನಿಗೆ ಅದು ತೊಂದರೆ ಆಗಿದೆ. ಆ ಮಗನು ಕೂಡ ICU ಇದ್ದಾನೆ. ಆಯ್ತಾ, ಅವಾಗ ಏನಾಗುತ್ತೆ ಅಂದ್ರೆ ಈ ಏನು ಈ ತರ ಸಾವಾಗಿದೆ, ಇವನ ತಮ್ಮ ಮತ್ತೆ ತಮ್ಮನ ಹೆಂಡತಿ ನನ್ನ ಹತ್ರ ಬಂದಿರೋದು. ಸರಿ, ನನ್ನ ಅಣ್ಣ ಹೋದ ಮತ್ತೆ ಮಗನಿಗೆ ಈ ತರ ಆಗಿದೆ ಅಂತ ಕೊನೆಗೆ ಹೇಳ್ತಾ ಇದಾರೆ ಅವರು ನನಗೆ. ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡಿ, ಆ ಮನೇಲಿ ತುಂಬಾ ಕಾಟಗಳು, ಯಾಕಂದ್ರೆ ಅರ್ಧಾಯಿಸಿಗೆ ಹೋಗಿರ್ತಕ್ಕಂಥ ವ್ಯಕ್ತಿಯವರು ತುಂಬಾ ಕಾಟಗಳಿರುತ್ತೆ. ನಾವ್ ಹೇಗೋ ಅದನ್ನ ಸರಿಪಡಿಸ್ಕೊಂಡು ಹೇಳುವಂತ ನಾನು ಈ ವಿಚಾರ ಚಿಕ್ಕದಿರ್ಬೋದು, ಆದ್ರೆ ಅಲ್ಲಿ ಪಟ್ಟಿರುವಂತ ಕಷ್ಟ ತುಂಬಾ ದೊಡ್ಡದು. ಮತ್ತೆ ಅಲ್ಲಿ ಕೆಲವು ಸಮಸ್ಯೆಗಳು ತುಂಬಾ ಜಾಸ್ತಿ ಆ ಮನೆಯಲ್ಲಿ, ಯಾಕಂದ್ರೆ ಮಾಂತ್ರಿಕ ಆಗಿರ್ತಕ್ಕಂಥ ಮನೆ ಅದು. ಆದ್ರಿಂದ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ಜಾಗಗಳಿಗೆ ಹೋಗಿ ಯಾವತ್ತೂ ಮಾಡಲ್ಲ. ನಾವು ಅವ್ರನ್ನ ಗರ್ಸ್ಕೊಂಡು ನಮ್ದೇ ಜಾಗದಲ್ಲಿ ಕೆಲವೊಂದೆಲ್ಲ ಪರಿಹಾರ ಮಾಡ್ಕೊಡುವಂತದ್ದು. ಸೊ ಅವತ್ತು ನಾನು ಡಿಸೈಡ್ ಮಾಡಿದ್ದೇನಂದ್ರೆ ಇನ್ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಗಳ ಮನೆಗೂ ಹೋಗಿ ಮಾಡ್ಬಾರ್ದು. ಆದಷ್ಟು ನಾವು ಒಂದು ಜಾಗ, ಪರ್ಟಿಕ್ಯುಲರ್ ಜಾಗ ಮಾಡಿ ಅಲ್ಲಿ ಅವ್ರಿಗೆ ಪರಿಹಾರ ಮಾಡ್ಬೇಕು ಅಂತಕ್ಕಂಥದ್ದು ಅವತ್ತು ನಾನು ತುಂಬಾ ದೊಡ್ಡ ಪಾಠ ಕಲಿತೆ. ಯಾಕಂದ್ರೆ ಏನಾಗತ್ತೆ ಅಂದ್ರೆ ಜೀವನದಲ್ಲಿ ನೋಡಿ ಈ ತರದೆಲ್ಲ ಘಟನೆಗಳು ನಡೆದಾಗ ಗೊತ್ತಾಗತ್ತೆ. ಆ ಮಡಿಕೆ ಹೊಡೆದಿ ಸೌಂಡ್ ಹೆಂಗಿತ್ತಂದ್ರೆ ಯಾರೋ ಬಂದು ಏನಾದ್ರು ಒಂದ್ ದೊಡ್ಡ ಇದ್ ತಗೊಂಡು ಕಲ್ಲೋ ಗಿಲ್ಲೋ ತಗೊಂಡು ಒಂದು ದೊಣ್ಣೆ ತಗೊಂಡು ಆ ಮಡಿಕೆ ಹೊಡಿತಾ ಇದಾರೆ ಏನೋ ಅಂತ ಸೌಂಡ್. ಅದು ಸೌಂಡ್ ಪಟ್ 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 ಅಂತ ಎಲ್ಲ ಅನ್ಸುತ್ತೆ, ಸೀಲ್ ಆಗಿ ಎಲ್ಲ ಅಲ್ಲೇ ಹೊಡೆದೋಗ್ತಾ ಇದೆ ಮಡಿಕೆಗಳು. ಆಯ್ತಾ, ಅಷ್ಟು ಮಡಿಕೆಗಳು ಹೊಡಿಬೇಕಾದ್ರೆ ನಮ್ಗೆ ಎಷ್ಟು ಅದ್ರ ಟೆನ್ಷನ್ ಇರುತ್ತೆ. ಎಲ್ಲಾ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಒಂದ್ ಕಡೆ ಮಂಡ್ಲ ಇರುತ್ತೆ, ಒಂದ್ ಕಡೆ ಆ ಕಲಶಗಳು ಇಟ್ಟಿರ್ತೀವಿ, ಒಂದ್ ಕಡೆ ಗಿಡಮೂಲಿಕೆಗಳು ಇರುತ್ತೆ, ಒಂದ್ ಕಡೆ ಮೆಣಸಿನ್ಕಾಯಿ ಇರುತ್ತೆ. ಮೆಣಸಿನ್ಕಾಯಿ ಯೂಸ್ ಮಾಡ್ಲೇಬೇಕು ನಾವು, ಮಾಡಿ ರೆಡಿ ಮಾಡಿರ್ತೀವಿ. ಹೌದು, ಅದನ್ನ ಆ ಒಂದು ಎನರ್ಜಿನ ಅಂದ್ರೆ ಆ ಕೆಟ್ಟ ಎನರ್ಜಿನ ಕಟ್ಟಾಕ್ಬೇಕು ಅಂತ ನಾವು ಹೋದಾಗ ಇವ್ರು ನಮ್ಗೆ ಸಂಪೂರ್ಣವಾಗಿರುವಂತ ವಿಚಾರ ಹೇಳಿಲ್ಲ. ಈ ತರದ್ದು ಒಂದು ಸಾಕಷ್ಟು ಘಟನೆಗಳೆಲ್ಲ ಸ್ವಲ್ಪ ಆಗ್ತಿತ್ತು. ಹೌದು, ಈ ತರದ್ದೆಲ್ಲ ತುಂಬಾ ನಡೆದಿದೆ ಘಟನೆಗಳು. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಘಟನೆಗಳಲ್ಲಿ ನಾನು ನೋಡಿರುವಂತ ಘಟನೆಗಳಲ್ಲಿ ಕೆಲವ್ರು ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಹಠ ಹಿಡಿತಾರೆ. ಗುರುಗಳೇ ನಾವು ನಿಮ್ ಜೊತೆ ಬರ್ತೀವಿ, ನಾವು ನಂಬೇಕಲ್ಲ, ಅವ್ರು ನಂಬೇಕಲ್ಲ. ಹೌದು, ಆಯ್ತಾ, ನಾವು ನಿಮ್ ಜೊತೆ ಬರ್ತೀವಿ ಅಂತ. ಆ ವ್ಯಕ್ತಿಗಳು ಎಷ್ಟು ಹೇಳಿದ್ರು ಕೇಳಲ್ಲ. ಮತ್ತೆ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಅವ್ರನ್ನ ಕರ್ಕೊಂಡು ಹೋದಾಗ ಈ ಕೆಲವು ಕಾಡುಗಳ ಮಧ್ಯದಲ್ಲೆಲ್ಲ ಸಿದ್ಧಿಗಳು ಇರುತ್ತೆ ನಮ್ದು. ಅಲ್ಲಿ ಕೂತ್ಕೊಂಡು ಎಲ್ಲ ಕೆಲವೆಲ್ಲ ತಾಂತ್ರಿಕ ವಿಧಾನದಲ್ಲೆಲ್ಲ ಮಾಡ್ಬೇಕಾಗಿರುತ್ತೆ. ಅಲ್ಲಿ ಎನರ್ಜಿಗಳೆಲ್ಲ ಓಡಾಡ್ತಾ ಇರುತ್ತೆ. ಅದೆಲ್ಲ ನೋಡಿ ಭಯ ಬಿದ್ದಿರುವಂತದ್ದು ಇರುತ್ತೆ, ಹಿಂಗೆಲ್ಲ ಇರುತ್ತೆ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ನಾವು ಬಹಳ ಎಚ್ಚರಿಕೆ ತಗೊಂಡು ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಈ ಒಂದು ಕೆಲಸಗಳಲ್ಲಿ ಯಾವುದೇ ತರದ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಅಂದ್ರೆ ನಮ್ಗೆ ತುಂಬಾ ಬೇಕಾದವರು ಕ್ಲೋಸ್ ಅಥವಾ ತುಂಬಾ ಒಂದು ಏನಂದ್ರೆ ಅವ್ರ ಮೇಲೆ ತುಂಬಾ ಒಂದು ವ್ಯಾಮೋಹ ಇಟ್ಕೊಂಡು ಮಾಡುವಂತದ್ದು, ಇಂಥದ್ದೆಲ್ಲ ಮಾಡಿದಾಗ ಅಲ್ಲಿ ಆ ಕೆಲಸಗಳೆಲ್ಲ ಫೇಲ್ಯೂರ್ ಆಗ್ಬಿಡತ್ತೆ. ಸೊ ಹಾಗಾಗಿ ನಾನೇನಂದ್ರೆ ಸ್ಟಾರ್ಟಿಂಗ್ ಇಂದಾನು ಇವತ್ತಿನ ತನಕ ಯಾವ್ದು ನಾವು ಏನಾಯ್ತು ಅವ್ರ ಕೆಲಸ ಆಯ್ತು ಯಾವ ವ್ಯಕ್ತಿ ನಂಬರ್ನು ಫೋನ್ ಇಟ್ಕೊಳ್ಳಲ್ಲ. ಮತ್ತೆ ಪರ್ಸನಲ್ ನಂಬರ್ಗಳು ಕೊಡೋದೇ ಇಲ್ಲ. ಏನಂದ್ರೆ ಇದೇ ಕಾರಣಕ್ಕೇನೆ, ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅದರಿಂದ ಅವ್ರಿಗೆ ತೊಂದರೆ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಈ ಕೆಲವು ವಿಚಾರಗಳಲ್ಲಿ ನಾವು ತುಂಬಾ ಭಯ ಪಡಿಸಿರ್ತಕ್ಕಂಥ ವಿಚಾರಗಳಿದೆ. ಇಲ್ಲಿ ಇನ್ನೊಂದು ಸ್ಥಳದಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ಸೈಡ್ ಅಲ್ಲಿ ದೈವತ್ತೊಂದು ವಿಚಾರಕ್ಕೆ ನಾನು ಕೈ ಹಾಕಿದ್ದೆ. ಅಲ್ಲಿ ಕೂಡ ಬಹಳಷ್ಟು ತೊಂದರೆಗಳಾಯ್ತು. ಬಹಳಷ್ಟು ತೊಂದರೆ ಅಂತ ಹೇಳಿದ್ರೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಬಹಳ ವಿಚಿತ್ರ ಸಮಸ್ಯೆಗಳು, ಅಲ್ಲಿ ತೊಂದರೆಗಳು. ಇಡೀ ಒಂದು ಹಳ್ಳಿ, ಚಿಕ್ಕ ಹಳ್ಳಿ ಅದು, ಮಂಗಳೂರು ಹತ್ರ ಒಂದು ಹಳ್ಳಿ ಅದು. ಆ ಹಳ್ಳಿಯಲ್ಲೂ ಕೂಡ ಬಹಳಷ್ಟು ತೊಂದರೆಗಳು. ಮತ್ತೆ ಮನೆಯಲ್ಲೆಲ್ಲ ಎಲ್ಲರಿಗೂ ವಿಷಾದ ಇಲ್ಲ ತಪ್ಪತ್ತೆ. ಒಂದ್ ಮನೆಗೆ ವಿಷಾದ ಆದ್ರೆ ಪಕ್ಕದಲ್ಲಿ ಇನ್ನೊಂದ್ ಮನೆ ಇದ್ರೆ ಅವರು ಸ್ಟಾರ್ಟ್ ಆಗುತ್ತೆ ತೊಂದರೆ. ಹೌದು, ಈ ತರದೆಲ್ಲ ನೋಡ್ಬಿಟ್ಟು ಅಲ್ಲಿ ಪರಿಹಾರ ಅಂತ ಮಾಡಕ್ ಹೋದಾಗ ಅಲ್ಲಿ ಒಂದಷ್ಟು ವಿಚಿತ್ರವಾಗಿರ್ತಕ್ಕಂತ ಕೆಲವು ತೊಂದರೆಗಳನ್ನೆಲ್ಲ ನೋಡಿದ್ವಿ. ಹಾಗಾಗಿ ಇದು ಜೀವನದುದ್ದಕ್ಕೂ ಈ ತಾಂತ್ರಿಕ ವಿಚಾರಕ್ಕೆ ಹೋದಾಗ ಅಲ್ಲಿ ವಿಚಿತ್ರವಾಗಿರುತ್ತಂತ ನೋಡ್ತೀವಿ. ಅದರಲ್ಲೂ ಭಯ ಪಡಿಸುವಂತದ್ದು ಬಹಳಷ್ಟು ನಮ್ಗೆ ಸಿಗತ್ತೆ.
ಎನರ್ಜಿಗಳಲ್ವಾ, ಎನರ್ಜಿಗಳ ಜೊತೆ ಆಟ ಆಡ್ಬೇಕಲ್ವಾ, ಅದು ತುಂಬಾ ಕಷ್ಟ ಇದೆ. ಹೌದು. ಜನ ನೋಡಿದವ್ರು ಏನಿದು ಪರವಾಗಿಲ್ಲ, ಒಂದೇನೋ ಒಂದ್ ಮಾಡ್ತಾರೆ ಮುಗಿಸ್ತಾರೆ ಅಂತಕ್ಕಂಥದ್ದು ಇರುತ್ತೆ. ಆದ್ರೆ ಇದು ಬಹಳ ನಾವು ಡೀಪ್ ಆಗಿ ಕರೆಕ್ಟ್ ಆಗಿ ಕಲ್ತ್ಕೊಂಡವಂತವ್ರು, ಇದನ್ನ ಕರೆಕ್ಟ್ ಆಗಿ ಮಾಡ್ಕೊಡುವಂತವ್ರಿಗೆ ಇದು ಬಹಳ ಕಷ್ಟ ಪಡುವಂತದ್ದು ಇರುತ್ತೆ ಎನರ್ಜಿಗಳು. ಹಾಗಾಗಿ ಸರಿಯಾಗಿ ಭೂತ ವೈದ್ಯಕ್ಕೆ ಬರೋದಾದ್ರೆ ಸರಿಯಾಗಿ ಕಲ್ತ್ಕೊಂಡ್ ಬರ್ಬೇಕು. ಬರೀ ದುಡ್ಡು ಮಾಡೋ ಉದ್ದೇಶಕ್ಕೆ ಬಂದ್ರೆ ಅದು ಕೊನೆಗೆ ಏನಾದ್ರು ಒಂದು ದೊಡ್ಡ ತೊಂದರೆನೆ ಮಾಡ್ಬಿಡುತ್ತೆ. ಮೊದಲನೇದಾಗಿ ಧೈರ್ಯ ಇರ್ಬೇಕು, ಧೈರ್ಯ ಇರ್ಬೇಕು, ಸಹನೆ ಇರ್ಬೇಕು, ಖಂಡಿತ ದೈವಾನುಗ್ರಹ ಇರ್ಬೇಕು, ಗುರು ಅನುಗ್ರಹ ಇರ್ಬೇಕು. ಮೊದಲನೇದಾಗಿ ಇರ್ಬೇಕು. ಹೌದು, ತಂದೆ ತಾಯಿಗಳ ಆಶೀರ್ವಾದ ಚೆನ್ನಾಗಿರ್ಬೇಕು. ಮತ್ತೆ ಎಷ್ಟೋ ವಿಚಿತ್ರಗಳ ಅನುಭವ ಹೌದು, ಯಾವ್ದು ಎದ್ಕೊಂಡು ಹೋಗ್ಬಾರ್ದು. ಹೌದು, ನೀವ್ ಹೇಳ್ತೀರಾ. ಖಂಡಿತ. ಖಂಡಿತ ಇಂತಹ ಅನುಭವವನ್ನ ಅವರು ಅನುಭವಿಸಿದ್ದಾನೆ. ಹ್ಮ್. ಅದರಿಂದ ಏನಂದ್ರೆ ಒಳ್ಳೆ ಎನರ್ಜಿ ಕೂಡ ಸಿಗುತ್ತೆ, ಕೆಟ್ಟ ಎನರ್ಜಿ ಕೂಡ ಇರುತ್ತೆ. ಆದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಎನರ್ಜಿ ಅಂದ್ರೆ ನಾವ್ ಏನ್ ಮಾಡಲ್ಲ, ಇನ್ನೊಂದು ಕೆಟ್ಟ ಎನರ್ಜಿ ಅಂದ್ರೆ ಬೇಕು ಅಂತ ಮಾಡಲ್ಲ. ಅವ್ರ ಜಾಗಕ್ಕೆ ನಾವು ಹೋದಾಗ ಖಂಡಿತ ಅವು ನಮಗೆ ಸೌಂದಿರ್ತವೆ ಅಂತ ಮಾತುಗಳು ಹೇಳ್ತಾ ಗುರುಜಿಗೆ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಪದಾಚಾರ್ಯ ನಮಃ, ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.